ಬುಜ್ಜಿಯ ಮಾಂತ್ರಿಕ ಹಸುಗಳು. ಟುನಿ ಹಾಗೂ ಬುಜ್ಜಿ ಇಬ್ರಿಗೂ ಕೂಡ ಹಸುಗಳಂದ್ರೆ ತುಂಬಾನೇ ಇಷ್ಟ. ಯಾವತ್ತಾದ್ರೂ ಒಂದಿನ ಹಸುಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಳ್ತಿದ್ರು. ಹೀಗಿರುವಾಗ ಟುನಿ ಕೆಲ್ಸಕ್ಕೆ ಹೋಗಿ ಹಸುಗಳನ್ನ ತಗೊಳ್ಳೋದಕ್ಕೋಸ್ಕರ ಹಣನ ಕೂಡಿಡ್ತಾ ಇದ್ಲು. ಬುಜ್ಜಿ ಅವಳಮ್ಮ ಯಾವಾಗ ಹಸು ತಗೊಳ್ತಾರ ಅಂತ ಕಾಯ್ತಾ ಇದ್ಲು. ಹೀಗೆ ದಿನಗಳು ಹೋಗ್ತಾ ಇತ್ತು. ಟುನಿ ಗುಬ್ಬಚ್ಚಿ ಹತ್ರ ಇವಾಗ ಹಸುಗಳನ್ನ ತಗೊಳ್ಳೋದಕ್ಕೆ ಬೇಕಾದಷ್ಟು ಹಣ ಇತ್ತು. ಆದ್ರಿಂದ ಹಸುಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಂಡ್ಲು. ಬೇಗ ಸಂತೆಗೆ ಹೋಗಿ ಹಸುಗಳನ್ನ ತಗೊಳ್ಬೇಕು ಅಂತ ಅಂದ್ಕೊಂಡಿದ್ರಿಂದ ಮನೆ ಕೆಲಸ ಎಲ್ಲಾನು ತುಂಬಾ ಬೇಗನೆ ಮಾಡ್ತಾ ಇದ್ಲು. ಆವಾಗ್ಲೇ ಬುಜ್ಜಿ ಅವಳ ತಾಯಿ ಹತ್ತಿರ ಬಂದ್ಲು. ಬುಜ್ಜಿ, ಬೇಗ ಹೋಗಿ ರೆಡಿ ಆಗು. ಸರಿ ಅಮ್ಮ. ಯಾಕಮ್ಮ? ಸಂತೆಗೆ ಹೋಗಿ ಹಸುನ ತಗೊಳ್ಳೋಣ ಬುಜ್ಜಿ. ಹಸು ತಗೊಳ್ಳೋದ? ಅಮ್ಮ, ಹಸು ತಗೊಳಕ್ಕೆ ನಿಮ್ ಜೊತೆ ದುಡ್ಡಿದೆಯಾ? ದುಡ್ಡಿಲ್ಲ ಅಂತ ಹೇಳಿದ್ರಿ. ಬುಜ್ಜಿ, ಇವಾಗ ಅಷ್ಟಕ್ಕೆ ಹಣ ಇದೆ. ಅಯ್ಯೋ ಅಮ್ಮ, ನೀವು ವಿಷಯನ ನನ್ ಜೊತೆ ಬೆಳಿಗ್ಗೆನೆ ಹೇಳಿದ್ರಿ. ನಾನು ಇಷ್ಟೊತ್ತಿಗೆ ಎದ್ದು ರೆಡಿ ಆಗ್ತಾ ಇದ್ದೆ. ಸರಿ, ರೆಡಿ ಆಗ್ತೀನಿ. ಸರಿ ಬುಜ್ಜಿ, ಅಷ್ಟರಲ್ಲಿ ನಾನು ಅಡಿಗೆ ಮಾಡ್ಬಿಡ್ತೀನಿ. ಹಾಗೆ ಟುನಿಗುಬ್ಬಚ್ಚಿ ಅಡಿಗೆ ಕೆಲಸ ಮುಗಿಸದ್ಲು. ಬುಜ್ಜಿನೂ ಹೋಗಿ ತಯಾರಾಗಿ ಬಂದ್ಮೇಲೆ ತಾಯಿ ಮಗಳು ಇಬ್ರು ಸಂತೆಗೆ ಹೊರಟ್ರು. ಅವರಿಬ್ರು ಆ ದಿನ ತುಂಬಾನು ಖುಷಿಯಾಗಿದ್ರು. ಹಬ್ಬ, ಹಸು ತಗೊಂಡ್ಮೇಲೆ ಅಮ್ಮ ಹಸುಗೆ ನಾನೇ ಹುಲ್ಲಾಕೋದು. ಸರಿ ಬುಜ್ಜಿ, ಹಸು ಹಾಲ್ ಕೊಟ್ರೆ ಸಾಕು. ಹಾಲ್ ಮಾರಿ ಇನ್ನೊಂದ್ ಹಸುನ ತಗೋಬಹುದು. ಸರಿ ಅಮ್ಮ, ಸರಿ, ಬೇಗ ಬನ್ನಿ. ನಾವು ಬೇಗ ಹೋಗೋದಿದ್ರೆ ಚೆನ್ನಾಗಿರುವ ಹಸುಗಳನ್ನ ಬೇರೆಯವರು ತಗೋತಾರೆ. ಅದಕ್ಕೆ ಬೇಗ ಹೋಗೋಣ. ಸರಿ ಬುಜ್ಜಿ, ಬೇಗ ಹೋಗಿ ಹಸುಗಳನ್ನ ತಗೊಂಬರೋಣ. ಹಾಗೆ ಬುಜ್ಜಿ ಟುನಿ ಇಬ್ರು ಮಾತಾಡ್ಕೊಂಡು ಸಂತೆಗೆ ಹೋದ್ರು. ಸಂತೆಯಲ್ಲಿ ಮಹಿ ಅನ್ನುವ ಹದ್ದು ಅದ್ರ ಹತ್ರ ಇರುವ 2 ಹಸುಗಳನ್ನ ಮಾರೋದಕ್ಕೋಸ್ಕರ ಅಲ್ಲಿಗೆ ಬಂದಿತ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಹತ್ರನೂ ಹಣ ಇಟ್ಕೊಂಡಿದ್ರು ಕೂಡ ಸ್ವಲ್ಪ ಬೆಲೆ ಕಡಿಮೆ ಮಾಡೋದಕ್ಕೋಸ್ಕರ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ರು. ಆವಾಗ್ಲೇ ಮಹಿ ಹದ್ದಿನ ಹತ್ರ ಇರುವ 2 ಹಸುಗಳನ್ನ ನೋಡಿದ್ರು. ಬುಜ್ಜಿ, ಅಲ್ಲಿರುವ ಹಸು ಚೆನ್ನಾಗಿದೆ ಅಲ್ವಾ? ತಗೊಳ್ಳೋಣ. ಸರಿ ಅಮ್ಮ, ಬನ್ನಿ ಹೋಗಿ ತಗೊಳ್ಳೋಣ. ಮಾತಾಡಕ್ಕೆ ನಾನು ಕೂಡ ಇವತ್ತು ಕಲ್ತ್ಕೊಂಡ್ ಬಂದಿದ್ದೀನಿ. ಬಾ ಬುಜ್ಜಿ. ಸರಿ ಅಮ್ಮ, ಬನ್ನಿ ಹೋಗಿ ಕೇಳೋಣ. ಹಾಗೆ ಇಬ್ರು ಹೋಗಿ ಮಹಿ ಹದ್ದಿನ ಹತ್ತಿರ ಇರುವ ಆ ಹಸುಗಳನ್ನ ನೋಡಿದ್ರು. ಆ ಹಸುಗಳು ಅವ್ರಿಗೆ ತುಂಬಾನು ಇಷ್ಟ ಆಯಿತು. ಈ ಹಸುಗೆ ಎಷ್ಟು ರೀ? ತುಂಬಾ ಚೆನ್ನಾಗಿದೆ. ಈ ಹಸು ಒಳ್ಳೆ ಹಸುನೇ, ಆದ್ರೆ ಮಾರಿದ್ರೆ ಒಂದನ್ನು ಮಾತ್ರ ಮಾರಲ್ಲ, 2 ಮಾರ್ಬೇಕು. ಅಯ್ಯೋ, ಅದೇನ್ರಿ ಹಾಗೆ ಹೇಳ್ತಾ ಇದ್ದೀರಾ? ನನ್ ಜೊತೆ ಅಷ್ಟೊಂದು ಹಣ ಇಲ್ವಲ್ಲ. ನೀವ್ ಹೇಳೋದು ಕೂಡ ಸರಿನೇ, ಆದ್ರೆ ಏನ್ ಮಾಡೋದು? ಈ ಹಸುಗಳು ಜೊತೆಗೇನೆ ಇದ್ದೋಯ್ತು. ತಗೊಳ್ಳಿ, 2 ಹಸುಗೆ ನಾನು ಕಡಿಮೆಯಾಗಿ ಹಾಕಿ ಕೊಡ್ತೀನಿ. ಎಷ್ಟಕ್ಕೆ ಇದನ್ನ ಕೊಡ್ತೀರಾ? 20,000ಕ್ಕೆ ಕೊಡ್ತೀನಿ, ಬೇಕಂದ್ರೆ ತಗೊಳ್ಳಿ. ಅಯ್ಯೋ, 20,000ನಾ? ಹೌದು. ಹೊರಗಡೆ ಒಂದು ಹಸುಗೆನೆ 15,000 ಇದೆ, ಆದ್ರೆ ನಾನು 20,000 ಅಂತ ಕಡಿಮೆಗೆನೆ ನಿಮ್ಗೆ ಹಾಕಿ ಕೊಡ್ತಿದ್ದೀನಿ. ಟುನಿಗುಬ್ಬಚ್ಚಿಗೆ ಏನ್ ಮಾಡೋದು ಅಂತ ಅರ್ಥ ಆಗ್ಲಿಲ್ಲ. ಆದ್ರೆ ಹಸುಗಳು ಅವಳಿಗೆ ತುಂಬಾ ಇಷ್ಟ ಆಯ್ತು. ಟುನಿ ಅವಳ ಮನ್ಸಲ್ಲಿ, ஐயோ, மாடுக்கு 20,000 ரூபா சொல்றாங்க. என்ன பண்றது? அவ்வளோ பணம் இல்லையே. இருந்தாலும் இது அவங்க குறைச்சி தான் கொடுக்குறாங்க. சரி, பரவாயில்ல, 2 மாடியும் வாங்கிக்கிறேன். ಹಾಗಂತ ಅನ್ಕೊಂಡ್ಲು. ಈ ಹಸು ಹಾಲು ಕೊಡುತ್ತಾ? ತುಂಬಾ ಚೆನ್ನಾಗಿ ಹಾಲು ಕೊಡುತ್ತೀರಿ. ಹಸು ಒಳ್ಳೆ ಹಸುನೇ. ಸರಿ ರೀ, ಈ 2 ಹಸನ್ನು ನಾನು ತಗೋತೀನಿ. ಅಮ್ಮ, 2 ತಗೋತೀರಾ? ಹೌದು ಬುಜ್ಜಿ. ಹಾಗೆ ಅವರಿಬ್ರು 2 ಹಸುಗಳನ್ನ ತಗೊಂಡು ಮನೆಗೆ ಹೋದ್ರು. ಬುಜ್ಜಿ ಅಂತೂ ಹಸುಗಳನ್ನ ನೋಡಿ ತುಂಬಾನೇ ಸಂತೋಷ ಪಟ್ಲು. ಟುನಿ ಹಸುಗಳಿಗೆ ಹುಲ್ ತಗೊಂಡ್ ಬಂದು ಹಾಕದ್ಲು. 1 ಹಸು ತಗೋತೀನಿ ಅಂತ ಇವಾಗ 2 ಹಸುನ ತಗೊಂಡಿದ್ದೀನಿ. ಹೌದಮ್ಮ, ಇದು ಚೆನ್ನಾಗಿ ಹಾಲು ಕೊಟ್ರೆ ಸಾಕು. ನಿಜಾನೇ, ಚೆನ್ನಾಗಿ ಹಾಲು ಕೊಟ್ರೆ ಸಾಕು. ಹಾಗೆ ಆ ದಿನ ಸಂಜೆ ಸಮಯ ಆಯ್ತು. ಟುನಿ ಹಾಗೂ ಬುಜ್ಜಿ ಇಬ್ರು ಕೂಡ ಹಸು ಹಾಲನ್ನ ಕರಿಯೋದಕ್ಕೋಸ್ಕರ ಹತ್ತಿರ ಬಂದ್ರು. 1 ಹಸು ಹಾಲನ್ನ ಮಾತ್ರ ಅವ್ರು ಕರೆದ್ರು. ಆ ಹಸು ತುಂಬಾನೇ ಹಾಲು ಕೊಟ್ಟಿತ್ತು. ಅದನ್ನ ನೋಡಿ ಅವರಿಬ್ರು ತುಂಬಾ ಖುಷಿಯಾದ್ರು. ಹಬ್ಬ, ಬುಜ್ಜಿ ನೋಡ್ದ ಈ ಹಸು ಎಷ್ಟು ಹಾಲು ಕೊಡ್ತಿದೆ ಅಂತ? ಹೌದಮ್ಮ, ಈ ಹಸು ತುಂಬಾನೇ ಹಾಲು ಕೊಡ್ತಿದೆ. ಇನ್ನಷ್ಟು ಹಾಲು ಬರ್ಬೋದಮ್ಮ? ಹೌದು ಬುಜ್ಜಿ. ಸರಿ ಸರಿ ಇರು, ಆ ಹಸುಗೆ ಹಾಲು ಕರಿಯೋಣ. ಹಾಗೆ ಟುನಿ ಇನ್ನೊಂದು ಹಸು ಹಾಲು ಕರಿಯೋದಕ್ಕೋಸ್ಕರ ಹೋದ್ಲು. ಆದ್ರೆ ಆ ಹಸು ಹಾಲು ಕೊಡ್ಲೇ ಇಲ್ಲ. ಅದನ್ನ ನೋಡಿ ಇಬ್ರು ಆಶ್ಚರ್ಯಪಟ್ರು. ಈ ಹಸು ಹಾಲೇ ಕೊಡ್ತಾ ಇಲ್ಲ, ಹಾಲು ಕೊಡುತ್ತೆ ಅಂತ ನಮ್ಗೆ ನಂಬಿಸಿ ನಮ್ನ ಮೋಸ ಮಾಡ್ಬಿಟ್ರ? ಏನೋ ಗೊತ್ತಿಲ್ಲಮ್ಮ, ಇವತ್ತನೇ ತಗೊಂಡು ಇರಿ ಅಮ್ಮ, ನಾಳೆ ತನಕ ಕಾದು ನೋಡೋಣ. ಹಾಗೆಂತ ಇಬ್ರು ಅಂದ್ಕೊಂಡ್ರು. ಆಮೇಲೆ ಮರುದಿನ ಬೆಳಗ್ಗೆ ಪುನಃ ಹಾಲು ಕರಿಯೋದಕ್ಕೋಸ್ಕರ ಬಂದ್ರು. ನೆನ್ನೆ ಕೊಟ್ಟ ಆ ಹಸು ತುಂಬಾನೇ ಹಾಲು ಕೊಟ್ಟಿತ್ತು. ಆದ್ರೆ ನಿನ್ನೆ ತರಾನೇ
ಇನ್ನೊಂದು ಹಸು ಸ್ವಲ್ಪ ಕೂಡ ಹಾಲು ಕೊಡ್ಲೇ ಇಲ್ಲ. ಆದ್ರಿಂದ ಅವರು ಬೇಜಾರು ಮಾಡ್ಕೊಂಡ್ರು. ಈ ಹಸು ಒಳ್ಳೆ ಹಸು ಅಂತ ನಮ್ ತಲೆಯಲ್ಲಿ ಈ ಹಸುನ ಕಟ್ಬಿಟ್ಟಿದ್ದಾರೆ. ಈ ಹಸುನ ಅವ್ರಿಗೆ ಕೊಟ್ಬಿಡ್ಬೇಕು. ಅಮ್ಮ, ಈ ಹಸುಗೆ ಊಟ ಕೊಡ್ಬೇಕಮ್ಮ. ಇರ್ಲಿ, ಇವತ್ತಿಂದ ಈ ಹಸುಗೆ ಊಟನೇ ಕೊಡೋದಿಲ್ಲ. ಹಾಗೆ ಆ ದಿನದಿಂದ ಹಾಲು ಕೊಡುವ ಹಸುವನ್ನ ಮಾತ್ರ ಚೆನ್ನಾಗಿ ನೋಡ್ಕೊಳ್ತಿದ್ರು. ಹಾಲು ಕೊಡದೇ ಇರುವ ಹಸು ಬಗ್ಗೆ ಅವರು ಸ್ವಲ್ಪನೂ ಕಾಳಜಿ ವಹಿಸ್ಲೇ ಇಲ್ಲ. ಆದ್ರಿಂದ ಹಸು ತುಂಬಾ ಬೇಜಾರ್ ಮಾಡ್ಕೊಳ್ತಿತ್ತು. ಹೀಗೆ ದಿನಗಳು ಹೋಗ್ತಾ ಇತ್ತು. ಒಂದಿನ ರಾತ್ರಿಯ ಸಮಯ. ಇದ್ದಕ್ಕಿದ್ದಂತೆ ಹಾಲು ಕೊಡದೇ ಇರುವ ಆ ಹಸು ಚಿನ್ನದ ಹಸುವಾಗಿ ಬದಲಾಯಿತು. ಮರುದಿನ ಬೆಳಗ್ಗೆ ಟುನಿ ಹಾಗೂ ಬುಜ್ಜಿ ಬಂದು ನೋಡಿದಾಗ ಅವರಿಬ್ರು ತುಂಬಾನು ಆಶ್ಚರ್ಯಪಟ್ರು. ಅಯ್ಯೋ ಬುಜ್ಜಿ, ನೋಡ್ದ ಈ ಹಸು ಹೇಗೆ ಹೊಳಿತಾ ಇದೆ ಅಂತ? ಹೌದಮ್ಮ, ನಿಜವಾಗ್ಲೂ ಹಸು ಹೊಳಿತಾನೆ ಇದೆ. ಏನಿದು ಬುಜ್ಜಿ, ನನಗೂ ಏನು ಅರ್ಥ ಆಗ್ತಿಲ್ಲ. ಅಮ್ಮ, ಒಂದ್ಸಲ ಹಸುವಿನಿಂದ ಹಾಲ್ ಕರೆದು ನೋಡಿ ಅಮ್ಮ, ಹಾಲ್ ಬರ್ಬೋದೋ ಏನೋ. ಸರಿ ಬುಜ್ಜಿ, ಇರು ಹೋಗ್ತೀನಿ. ಹಾಗೆ ಅಂದ್ಕೊಂಡು ಅವರಿಬ್ರು ಆ ಹಸು ಹಾಲನ್ನ ಕರೆದ್ರು. ಆ ಹಸು ಸಾಧಾರಣ ಹಾಲಲ್ಲದೆ ಚಿನ್ನದ ಹಾಲನ್ನ ಕರಿತಾ ಇತ್ತು. ಅದನ್ನ ನೋಡಿ ಅವರಿಬ್ರು ತುಂಬಾ ಸಂತೋಷಪಟ್ರು. ಅಮ್ಮ, ಈ ಹಸು ಚಿನ್ನದ ಹಾಲ್ ಕೊಡ್ತಿದೆಯಮ್ಮ. ಹೌದು ಬುಜ್ಜಿ, ಇದೆಲ್ಲ ಆಶ್ಚರ್ಯವಾಗಿದೆ. ಅಮ್ಮ, ಪಾಪ ಅಮ್ಮ, ಇಷ್ಟು ದಿನ ಈ ಹಸುಗೆ ಕಷ್ಟ ಕೊಟ್ಬಿಟ್ಟು. ಹೌದು ಬುಜ್ಜಿ, ನಾವು ಮಾಡಿದ ತಪ್ಪಿಗೆ ಇನ್ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋಣ. ಅವರಿಬ್ರು ಸೇರಿ ಆ ಚಿನ್ನದ ಹಾಲನ್ನ ತಗೊಂಡು ಹೋಗಿ ಮಾರಿದ್ರು. ಆದ್ರಿಂದ ಅವ್ರಿಗೆ ಸುಮಾರು ಹಣನೂ ಸಿಕ್ತು. ಆದ್ರಿಂದ ಚಿನ್ನದ ಹಾಲು ಕರೆಯುವ ಹಸುನ ಚೆನ್ನಾಗಿ ನೋಡ್ಕೊಂಡ್ರು. ಸಾಧಾರಣ ಹಾಲು ಕರೆಯುವ ಹಸುನ ಸರಿಯಾಗಿ ನೋಡ್ಕೊಳ್ಳೇ ಇಲ್ಲ. ಆದ್ರಿಂದ ಪಾಪ ಆ ಹಸು ತುಂಬಾ ಬಲಹೀನ ಆಗ್ತಾ ಇತ್ತು. ಒಂದಿನ ಚಿಚೋಕಾಗಿ ಅವಳ ಹಸುಗಳನ್ನ ಕರ್ಕೊಂಡು ಹೋಗ್ತಾ ಇದ್ದಾಗ ಟುನಿ ಅವಳನ್ನ ನೋಡಿ ಅವಳ ಹತ್ರ ಹೋಗಿ ಮಾತಾಡ್ತಿದ್ಲು. ಏನ್ ಚಿಚ್ಚು, ನಿನ್ನ ಹಸು ಚೆನ್ನಾಗಿ ಹಾಲು ಕೊಡ್ತಾ ಇದೀಯಾ? ಎಲ್ಲಿ ತುನಿ, ಸರಿಯಾಗಿ ಹಾಲೇ ಕೊಡೋದಿಲ್ಲ. ಮತ್ಯಾಕೆ ಇನ್ನೂ ಇಟ್ಕೊಂಡಿದೀಯಾ? ತಗೊಂಡೋಗಿ ಮಾರ್ಬಿಡ್ಬೇಕು. ಏನ್ ತುನಿ ಹೀಗೆ ಮಾತಾಡ್ತಾ ಇದ್ದೀಯಾ? ನಾನು ಇಷ್ಟು ದಿನ ಇವಾಗ ಚೆನ್ನಾಗಿದ್ದೀನಿ ಅಂದ್ರೆ ಇದಕ್ಕೆ ಕಾರಣ ಈ ಹಸುಗಳು ತಾನೆ. ಇವಾಗ ಹಾಲು ಕೊಡ್ತಾ ಇಲ್ಲ ಅಂತ ತಗೊಂಡೋಗಿ ಮಾರಾಟ ಮಾಡಿದ್ರೆ ಅದು ಸರಿನಾ? ಹಾಗಂತ ಹೇಳಿ ಚಿಚುಕಾಗೆ ಅಲ್ಲಿಂದ ಹೋಯ್ತು. ಚಿಚುಕಾಗಿ ಹೇಳಿದ್ದನ್ನ ಕೇಳಿ ಟುನಿಗೆ ಬುದ್ಧಿ ಬಂತು. ತಕ್ಷಣ ಅವಳು ಸಾಧಾರಣ ಹಾಲು ಕರೆಯುವ ಹಸುವಿನ ಹತ್ತಿರ ಹೋಗಿ ತುಂಬಾನೇ ಬೇಜಾರ್ ಮಾಡ್ಕೊಂಡ್ಲು. ಆವಾಗ ಬುಜ್ಜಿ ಅವಳ ತಾಯಿನ ನೋಡಿ, ಅಮ್ಮ, ಏನಾಯ್ತಮ್ಮ, ಯಾಕೆ ಕಳ್ತಿದ್ದೀರಾ? ಬುಜ್ಜಿ, ಈ ಹಸು ಹಾಲು ಕೊಡ್ತಾ ಇಲ್ಲ ಅಂತ ನಾವು ಈ ಹಸುಗೆ ಏನು ಕೊಡದೆ ಇಷ್ಟು ದಿನ ಕಷ್ಟ ಕೊಟ್ಬಿಟ್ಟು. ಪಾಪ ಬುಜ್ಜಿ, ಇನ್ ಮುಂದೆ ಆದ್ರೂ ಚೆನ್ನಾಗಿ ನೋಡ್ಕೋಬೇಕು. ಹೌದಮ್ಮ, ಇನ್ ಮುಂದೆ 2 ಹಸುಗಳನ್ನ ಚೆನ್ನಾಗಿ ನೋಡ್ಕೊಳ್ಳೋಣ. ಅಮ್ಮ, ನೀವು ಬೇಜಾರ್ ಮಾಡ್ಬೇಡಿ, ಇನ್ ಮುಂದೆ ಚೆನ್ನಾಗಿ ನೋಡ್ಕೊಳ್ಳೋಣ. ಹೌದು ಬುಜ್ಜಿ, ಇನ್ ಮುಂದೆ 2 ಹಸುಗಳನ್ನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಹಾಗಂತ ಹೇಳಿ ಅವರಿಬ್ರು ಆ ಹಸುವಿಗೆ ತಿನ್ನಕ್ಕೆ ಹುಲ್ ಕೊಟ್ರು. ಹಾಗೆ ಪ್ರೀತಿಯಿಂದ ಆ ಹಸುಗಳನ್ನ ನೋಡ್ಕೊಳ್ತಾ ಇದ್ರು. ತುನಿಗುಬ್ಬಚ್ಚಿಯ ಊರಿನಲ್ಲಿ ಪಕ್ಷಿಗಳು ಎಲ್ರೂ ಕಷ್ಟಪಟ್ಟು ಕೆಲ್ಸಕ್ಕೆ ಹೋಗಿ ಸಂಜೆ ಸಮಯ ಮನೆಗೆ ವಾಪಸ್ ಬಂದು ಮನೆ ಕೆಲಸ ಎಲ್ಲಾನು ಮಾಡ್ಕೊಂಡು ತುಂಬಾ ಕಷ್ಟಪಟ್ಟು ಬಾಳ್ತಾ ಇದ್ರು. ಹೀಗಿರುವಾಗ ಬೇಸಿಗೆ ಕಾಲ ಶುರುವಾಯಿತು. ಪಕ್ಷಿಗಳು ಮನೆಯಲ್ಲೂ ಇರಕ್ಕಾಗದೆ ಹೊರಗಡೆ ಕೆಲ್ಸಕ್ಕೂ ಹೋಗಕ್ಕಾಗದೆ ತುಂಬಾನೇ ಕಷ್ಟಪಡ್ತಾ ಇದ್ರು. ಅದೇ ಊರಿನಲ್ಲಿ ಚಿಚು ಅನ್ನುವ ಒಂದ್ ಕಾಗೆ ಒಂದ್ ಚಿಕ್ಕ ಮನೆಯಲ್ಲಿ ವಾಸ ಮಾಡ್ತಾ ಇತ್ತು. ಚಿಚು ಕಾಗೆಗೆ ಯಾರ್ ಚೆನ್ನಾಗಿದ್ರು ನೋಡಕ್ಕಾಗಲ್ಲ. ಯಾರ್ ಚೆನ್ನಾಗಿದ್ರು ಕೂಡ ಅವರನ್ನ ನೋಡಿ ಅಸೂಯೆ ಪಡ್ತಾ ಇತ್ತು. ಹಾಗೇನೆ ಅದಕ್ಕೆ ಸ್ವಲ್ಪ ಕಳ್ಳ ಬುದ್ಧಿನೂ ಇತ್ತು. ಬೇಸಿಗೆ ಕಾಲ ಅನ್ನೋದ್ರಿಂದ ಮನೆಯೊಳಗಡೆ ತುಂಬಾನೇ ಸೆಕೆ ಆಗ್ತಾ ಇತ್ತು. ಆದ್ರಿಂದ ಪಕ್ಷಿಗಳು ತುಂಬಾ ಕಷ್ಟಪಡ್ತಿದ್ರು. ರಾತ್ರಿ ಸಮಯ ಬೇರೆ ದಾರಿ ಇಲ್ಲದೆ ಮನೆ ಅಂಗಳದಲ್ಲಿ ಮಲ್ಕೊಳ್ತಾ ಇದ್ರು. ಹೀಗೆ ಪಕ್ಷಿಗಳು ಎಲ್ರು ಕೂಡ ಮನೆ ಅಂಗಳದಲ್ಲಿ ಮಲ್ಕೊಳ್ತಾ ಇರೋದನ್ನ ಚಿಚುಕಾಗೆ ನೋಡ್ತಾ ಇತ್ತು. ಚಿಚುಕಾಗೆ ಅದ್ರ ಮನ್ಸಲ್ಲಿ, ಅಮ್ಮಯ್ಯ, ಎಲ್ರು ಕಷ್ಟಪಟ್ಟು ದುಡಿತಾ ಇದ್ದಾರೆ. ನನಗಂತೂ ಕಷ್ಟಪಡೋದ್ರಲ್ಲಿ ಸ್ವಲ್ಪನೂ ಇಷ್ಟ ಇಲ್ಲ. ಹೇಗೋ ಬೇಸಿಗೆ ಕಾಲ, ಎಲ್ರು ಮನೆ ಹೊರಗಡೆನೆ ಮಲಗ್ತಾ ಇದ್ದಾರೆ. ಆವಾಗ ನಾನ್ ಮನೆಯೊಳಗಡೆ ಹೋಗಿ ಎಲ್ಲ ವಸ್ತುಗಳನ್ನ ಕತ್ಕೊಂಡು ಬಂದು ಪ್ರಶಾಂತವಾಗಿ ಬಾಳ್ಬೋದು ಹಾಗಂತ ಅಂದ್ಕೊಳ್ತು. ಹಾಗೆ ಮರುದಿನ ರಾತ್ರಿ ಪಕ್ಷಿಗಳ ಮನೆಯಲ್ಲಿ ಕಳ್ತನ ಮಾಡ್ಬೇಕು ಅಂತ ಚಿಚುಕಾಗೆ ಅಂದ್ಕೊಳ್ತಿತ್ತು. ಹೀಗಿರುವಾಗ ಹಗಲಿಡಿ ತುಂಬಾನೇ ಕಷ್ಟಪಟ್ಟು ದುಡಿದು ಬಂದಿರೋ ಪಕ್ಷಿಗಳು ರಾತ್ರಿ ಸಮಯ ಮಲಗಿ ನಿದ್ರೆ ಮಾಡ್ತಿದ್ರು. ಚಿಚುಕಾಗೆ ಆವಾಗ್ಲೇ ಕುಹು ಬಾತುವಿನ ಮನೆಯ ಹತ್ತಿರ ಬಂತು. ಪಾಪ ಹಗಲಿಡಿ ಕಷ್ಟಪಟ್ಟು ದುಡ್ದಿದ್ರಿಂದ ತುಂಬಾನೇ ಸುಸ್ತಾಗಿ ಕುಹು ಬಾತು ಅವಳ ಮನೆಯ ಹೊರಗಡೆ ಮಂಚ ಹಾಕೊಂಡು ಮಲಗಿ ನಿದ್ರೆ ಮಾಡ್ತಿದ್ಲು. ಅಮ್ಮಯ್ಯ, ಹೇಗೂ ಇವಳು ಹೊರಗಡೆ ಮಲಗಿದ್ದಾಳೆ. ಇದೇ ಒಳ್ಳೆ ಸಮಯ. ಯಾರಿಗೂ ಗೊತ್ತಿಲ್ಲದೆ ಮೆಲ್ಲೆ ಇವಳು ಮನೆಯೊಳಗಡೆ ಹೋಗಿ ಇರೋ ವಸ್ತುಗಳನ್ನೆಲ್ಲ ಕತ್ಕೊಂಡು ಹೋಗಿ ನಾನ್ ಖುಷಿಯಾಗಿ ಬಾಳ್ತೀನಿ ಹಾಗಂತ ಅಂದ್ಕೊಂಡ್ಲು. ಹಾಗೆ ಚಿಚುಕಾಗೆ ಕುಹು ಬಾತುವಿನ ಮನೆಯೊಳಗಡೆ ಹೋದ್ಲು. ಕುಹು ಬಾತುವಿನ ಮನೆಯಲ್ಲಿ ಬೆಲೆ ಜಾಸ್ತಿ ಇರುವ ವಸ್ತುಗಳು ಎಲ್ಲಾನು ಇತ್ತು. ಎಲ್ಲಾನು ತಗೊಂಡು ಚೀಲದಲ್ಲಿ ಹಾಕೊಂಡ್ಲು. ಹಾಗೇನೆ ಆ ಮನೇಲಿದ್ದ ಹಣನೂ ಅವಳು ಎತ್ಕೊಂಡ್ಲು. ಹಾಗೆ ಎಲ್ಲಾನು ತಗೊಂಡು
ಚಿಚುಕಾಗಿ ಅವಳ ಮನೆಗೆ ಬಂದ್ಲು. ಅವಳು ಕದ್ಕೊಂಡ್ ಬಂದಿರುವ ಎಲ್ಲ ವಸ್ತುಗಳನ್ನ ನೋಡಿ ಅವಳು ತುಂಬಾನೇ ಸಂತೋಷಪಟ್ಲು. ಆಹಾ, ಎಷ್ಟು ವಸ್ತುಗಳಿದೆ, ಹಣನೂ ತುಂಬಾ ಇದೆ. ಈ ವಸ್ತುಗಳನ್ನೆಲ್ಲ ನಾಳೆ ಪಟ್ಟಣಕ್ಕೆ ತಗೊಂಡು ಹೋಗಿ ಮಾರಿದ್ರೆ ಆವಾಗ ಅದ್ರ ಮೂಲಕನೂ ಸುಮಾರು ಹಣ ಸಿಗುತ್ತೆ. ಹಾಗೆ ಚಿಚುಕಾಗಿ ತುಂಬಾನೇ ಸಂತೋಷವಾಗಿದ್ಲು. ಆ ದಿನಾನೂ ಕಳೀತು. ಮರುದಿನ ಬೆಳಗಾದ ತಕ್ಷಣ ಆ ವಸ್ತುಗಳನ್ನೆಲ್ಲ ತಗೊಂಡು ಅವಳು ಪಟ್ಟಕ್ಕೆ ಹೋಗಿ ಮಾರಿ ಹಣ ತಗೊಂಡು ಆಮೇಲೆ ಏನೂ ಗೊತ್ತಿಲ್ಲದೆ ಇರುವಳ ಹಾಗೆ ಮನೆಯೊಳಗಡೆ ಬಂದು ಕೂತ್ಕೊಂಡ್ಲು. ಹೀಗಿರುವಾಗ ಕುಹುಬಾತು ಮನೆ ಬಾಗಿಲು ಓಪನ್ ಆಗಿರೋದನ್ನ ನೋಡಿ ತುಂಬಾನೇ ಹೆದರದ್ಲು. ಮನೆಯೊಳಗಡೆ ಹೋಗಿ ನೋಡಿದ್ಲು. ವಸ್ತುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿತ್ತು. ಆವಾಗ ಅವಳಿಗೆ ಅರ್ಥ ಆಯಿತು ಮನೆಯಲ್ಲಿ ಕಳ್ತನ ನಡೆದಿದೆ ಅಂತ. ಅಯ್ಯಯ್ಯೋ, ನಮ್ಮ ಮನೇಲಿ ಕಳ್ತನ ನಡೆದಿದೆ. ತುಂಬಾ ಸುಸ್ತಾಗಿದ್ರಿಂದ ಮಲಗಿ ನಿದ್ರೆ ಮಾಡ್ಬಿಟ್ಟೆ. ಯಾರಾಗಿರ್ಬೋದು? ಇದಕ್ಕಿಂತ ಮುಂಚೆ ಈ ರೀತಿ ನಡೆದಿದೇ ಇಲ್ಲ. ಯಾರು ದೇವ್ರೇ? ಹಾಗೆ ಪಾಪ ಕುಹು ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ಲು. ಕುಹು ಮನೆಯಲ್ಲಿ ಕಳ್ತನ ಆಗಿದ್ ವಿಷಯ ಊರಲ್ಲಿ ಎಲ್ರಿಗೂ ಗೊತ್ತಾಯ್ತು. ಪಕ್ಷಿಗಳು ಎಲ್ರು ಕೂಡ ತುಂಬಾನೇ ಹೆದರ್ತಾ ಇದ್ರು. ಹೀಗಿರುವಾಗ ರಾತ್ರಿ ಸಮಯನೂ ಆಯ್ತು. ಆ ದಿನ ರಾತ್ರಿ ಬನ್ನುಗಿಳಿ ಅವನ ತಾಯಿ ಚೋಟು ಹತ್ರ ಈ ರೀತಿ ಹೇಳ್ದ. ಅಮ್ಮ, ಮನೆಯೊಳಗಡೆ ತುಂಬಾ ಸೆಕೆ ಆಗ್ತಾ ಇದೆ, ನಿದ್ರೆ ಮಾಡಕ್ ಆಗ್ತಾ ಇಲ್ಲಮ್ಮ. ಹೌದು ಬಣ್ಣು, ನನಗೂ ಕೂಡ ನಿದ್ರೆ ಮಾಡಕ್ ಆಗ್ತಿಲ್ಲ. ಹೊರಗಡೆ ಹೋಗಿ ಮಲ್ಕೊಳ್ಳೋಣ ಬಾ ಅಮ್ಮ. ಹೊರಗಡೆನಾ? ಸರಿ, ಏನ್ ಮಾಡೋದು? ಅದೇ ಸ್ವಲ್ಪ ಜೋಪಾನವಾಗಿರ್ಬೇಕು, ಕಳ್ಳರು ಬೇರೆ ತಿರ್ಗಾಡ್ತಿದ್ದಾರೆ ಅಂತೆ. ಹೌದಮ್ಮ, ಬಾ. ಆದ್ರೆ ಮನೆಯೊಳಗಡೆ ಮಲ್ಗಕ್ ಆಗ್ತಾನೆ ಇಲ್ವಲ್ಲ. ಹಾಗಂತ ಅಂದ್ಕೊಂಡು ಬೇರೆ ದಾರಿ ಇಲ್ಲದೆ ಚೋಟಿಗಿಳಿ ಬನ್ನು ಜೊತೆ ಹೊರಗಡೆ ಬಂದು ಮಲ್ಕೊಂಡ್ಲು. ಹೀಗಿರುವಾಗ ಅರ್ಧರಾತ್ರಿಯ ಸಮಯನೂ ಆಯಿತು. ಚಿಚುಕಾಗೆ ಕಳ್ತನ ಮಾಡೋದಕ್ಕೋಸ್ಕರ ಚೋಟಿಗಿಳಿಯ ಮನೆಗೆ ಬಂತು. ಆವಾಗ ಚೋಟು ಹಾಗೂ ಬನ್ನು ಇಬ್ರು ಒಳ್ಳೆ ನಿದ್ರೆಯಲ್ಲಿದ್ರು. ಅವರಿಗೆ ಚಿಚುಕಾಗೆ ಬಂದಿದ್ದು ಕೂಡ ಗೊತ್ತಾಗ್ಲಿಲ್ಲ. ಹೀಗಿರುವಾಗ ಚಿಚುಕಾಗೆ ಶಬ್ದ ಮಾಡದೆ ಚೋಟಿಗಿಳಿಯ ಮನೆಯೊಳಗಡೆ ಕಳ್ತನ ಮಾಡೋದಕ್ಕೋಸ್ಕರ ಹೋದ್ಲು. ಆವಾಗ ಚಿಚುಕಾಗೆ ಅವಳ ಮನ್ಸಲ್ಲಿ, ಅಮ್ಮಯ್ಯ, ಎಲ್ರೂ ಒಳ್ಳೆ ನಿದ್ರೆ ಮಾಡ್ತಾ ಇದ್ದಾರೆ, ನನಗೆ ಯಾವುದೇ ತೊಂದರೆನೂ ಇಲ್ಲ. ನಾನಂತೂ ಎಲ್ಲಾನು ಕಳ್ತನ ಮಾಡ್ಕೊಂಡು ಹೋಗ್ಬೋದು. ಈ ಮನೆ ತುಂಬಾ ಚೆನ್ನಾಗಿದೆ, ಖಂಡಿತ ಇಲ್ಲಿ ಏನಾದರೂ ತುಂಬಾ ಸಿಗ್ಬೋದು ಹಾಗಂತ ಅಂದ್ಕೊಳ್ತು. ಹಾಗೆ ಚಿಚುಕಾಗೆ ಶಬ್ದ ಮಾಡದೆ ಚೋಟು ಮನೆಯೊಳಗಡೆ ಎಲ್ಲ ಕಡೆನೂ ಹುಡುಕದ್ಲು. ಆವಾಗಲೇ ಚೋಟುವಿನ ಬೀರೋನ ಅವಳು ನೋಡಿದ್ಲು. ಆ ಬೀರೋನ ಓಪನ್ ಮಾಡಿ ನೋಡಿದಾಗ ಅದರಲ್ಲಿ ಸುಮಾರು ಹಣ ಅವಳಿಗೆ ಸಿಕ್ತು. ಹಾಗೇನೆ ಅಲ್ಲಿವರೆಗೂ ಚೋಟಿಗಿಳಿ ಸೇರಿಸಿಟ್ಟಿದ್ದ ಒಡವೆಗಳು ಕೂಡ ಸಿಕ್ತು. ಅರೇ ಚಿನ್ನ, ನನಗಿವತ್ತು ಹಬ್ಬನೇ, ಬೇಗನೆ ಎಲ್ಲನೂ ತಗೊಂಡು ಹೊರಗಡೆ ಹೋಗ್ಬಿಡ್ಬೇಕು. ಅವರಿದ್ರೆ ಆಮೇಲೆ ನನ್ನ ಕತೆ ಮುಗೀತು. ಹಾಗೆ ಅಂದ್ಕೊಂಡು ಚಿಚುಕಾಗೆ ಆ ಒಡವೆಗಳು ಹಾಗೂ ಹಣ ಎಲ್ಲಾನು ತಗೊಂಡು ಅವಳ ಮನೆಗೆ ಮೆಲ್ಲೆ ಹೋದ್ಲು. ಆ ದಿನ ಅವಳಿಗೆ ಹಣ ಒಡವೆ ಎಲ್ಲಾನು ಸಿಕ್ಕಿರೋದ್ರಿಂದ ಅವಳು ತುಂಬಾನು ಖುಷಿಯಾಗಿದ್ಲು. ಅರೆರೇ, ಈ ಬೇಸಿಗೆ ಕಾಲದಲ್ಲಿ ನನಗೆ ತುಂಬಾ ಲಾಭ. ಎಲ್ರೂ ಮನೆ ಹೊರಗಡೆ ಮಲ್ಗೋದ್ರಿಂದ ನಾನು ಎಲ್ಲಾನು ಕಳ್ತನ ಮಾಡೋಕ್ಕಾಗ್ತಿದೆ. ಈ ಒಡವೆಗಳನ್ನ ನಾಳೆ ತಗೊಂಡು ಹೋಗಿ ಮಾರಿದ್ರೆ ಅದ್ರ ಮೂಲಕ ಸುಮಾರು ಹಣ ಸಿಗುತ್ತೆ. ಹಾಗೆ ಆ ದಿನಾನೂ ಕಳೀತು. ಮರುದಿನ ಬೆಳಗ್ಗೆ ಚೋಟು ಹಾಗೂ ಬನ್ನು ಇಬ್ರು ಮನೆಯೊಳಗಡೆ ಬಂದು ನೋಡಿದಾಗ ಅಲ್ಲಿ ಕಳ್ತನ ನಡೆದಿದ್ದು ಅವರಿಗೆ ಗೊತ್ತಾಯ್ತು. ಪಾಪ ಚೋಟು ತುಂಬಾನು ಬೇಜಾರ್ ಮಾಡ್ಕೊಳ್ತಾ ಇದ್ಲು. ಚೋಟು ಮನೆಯಲ್ಲಿ ಕಳ್ತನ ಆದ ವಿಷಯ ಊರಲ್ಲಿ ಎಲ್ರಿಗೂ ತಿಳಿತು. ಆದ್ರಿಂದ ಎಲ್ರೂ ತುಂಬಾನೇ ಹೆದರ್ತಾ ಇದ್ರು. ಆ ವಿಷಯದ ಬಗ್ಗೆ ಟುನಿಗುಬ್ಬಚ್ಚಿ ಹಾಗೂ ಮಹಿಹದ್ದು ಇಬ್ರು ಮಾತಾಡ್ಕೊಳ್ತಿದ್ರು. ಅಯ್ಯೋ, ಏನ್ ನಡೀತಾ ಇದೆ ಟೋನಿ? ಮೊನ್ನೆ ಕುಹು ಮನೆಯಲ್ಲಿ, ನಿನ್ನೆ ಚೋಟು ಮನೆಯಲ್ಲಿ ಯಾರು ಕದೀತಾ ಇದ್ದಾರೋ ಏನೂ ಅರ್ಥ ಆಗ್ತಿಲ್ಲ. ಹೌದು ಮಹಿ, ನಾನು ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದೀನಿ. ಒಂದ್ ಕಳ್ತನ ನಡೆದು ಇನ್ನೊಂದ್ ದಿನಾನೂ ಆಗ್ಲಿಲ್ಲ, ಅಷ್ಟ್ ಬೇಗ ಮಾಡ್ತಿದ್ದಾರೆ. ನನಗೆ ಯಾಕೋ ಭಯ ಆಗ್ತಿದೆ ಟೋನಿ. ಹಾ, ನನಗೂ ಭಯನೇ ಆಗ್ತಾ ಇದೆ. ಆದ್ರೆ ನಮ್ಮೂರಲ್ಲಿ ಈ ತರ ಮಾಡೋರು ಯಾರು? ಯಾರಿಗೊತ್ತು ಯಾರು ಮಾಡ್ತಾ ಇದ್ದಾರೋ? ಸಿಕ್ಕಿದ್ರೆ ಸಾಯಿಸ್ಬಿಡ್ತೀನಿ. ಏನೋ ಸಾಯಿಸೋದೆಲ್ಲ ಆಮೇಲೆ, ಮೊದಲು ಯಾವುದಕ್ಕೂ ನಾವೆಲ್ಲರೂ ಜೋಪಾನವಾಗಿರ್ಬೇಕು. ಹಾ, ಹೌದೌದು, ಸ್ವಲ್ಪ ಜೋಪಾನವಾಗಿರೋದೇ ಒಳ್ಳೇದು. ಹಾಗೆ ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅವರ ಮನೆಗೆ ಹೋದ್ರು. ಯಾರು ಮನೆ ಹೊರಗಡೆ ಮಲಗದೆ ಮನೆಯೊಳಗಡೆನೆ ಮಲಗಬೇಕು ಅಂತ ನಿರ್ಧಾರ ಮಾಡಿದ್ರು. ಆದ್ರೆ ಲೂಸಿ ಪಾರಿವಾಳ ಮಾತ್ರ ಸ್ವಲ್ಪ ಕೂಡ ಹೆದರದೆ ಮನೆ ಹೊರಗಡೆನೆ ಮಲ್ಗೋಣ ಅಂತ ಮಲಗ್ತಾ ಇತ್ತು. ಇವರೆಲ್ಲರೂ ಹೆದರು ಪಕ್ಕೊಳ್ರು. ಅದಕ್ಕೆ ಮನೆಯೊಳಗಡೆ ಹೋಗಿ ಮಲ್ಕೊಂಡಿದ್ದಾರೆ. ನನಗೆ ಯಾವುದೇ ಭಯನೂ ಇಲ್ಲ, ನಾನು ಹೊರಗಡೆನೆ ಮಲ್ಕೊಳ್ತೀನಿ. ಅಲ್ಲ, ಪ್ರತಿದಿನ ಕಳ್ಳರು ಕಳ್ತನ ಮಾಡಕ್ ಬರ್ತಾರೆ ಏನೋ, ಅವ್ರಿಗೂ ರೆಸ್ಟ್ ಬೇಡ್ವಾ? ನನಗೆ ಕಿವಿ ಚೆನ್ನಾಗಿ ಕೇಳಿಸುತ್ತೆ. ಚಿಕ್ಕ ಶಬ್ದ ಕೇಳಿದ್ರೆ ಸಾಕು, ನಾನು ಬೇಗ ಎದ್ದೇಳ್ತೀನಿ. ಹಾಗಂತ ಅನ್ಕೊಂಡು ಲೂಸಿ ಪಾರಿವಾಳ ಅಲ್ಲೇ ಮಲ್ಗಿ ನಿದ್ರೆ ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಚಿಚುಕಾಗೆ ಲೂಸಿಯ ಹತ್ತಿರ ಬಂದು ಲೂಸಿ ಒಳ್ಳೆ ನಿದ್ರೆಯಲ್ಲಿದ್ದಾಳೆ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಅವಳ ಮನೆ ಬಾಗಿಲನ್ನ ತೆರೆದಾಗ ಬಾಗಿಲು ತುಂಬಾನೇ ಸೌಂಡ್ ಮಾಡ್ತಾ ಇತ್ತು. ಅದನ್ನ ನೋಡಿ ಲೂಸಿ ಎದ್ಬಿಡ್ತಾಳೆ ಏನೋ ಅಂತ ಚಿಚುಕಾಗೆ ಹೆದ್ರಿ ಹಿಂದೆ ನೋಡಿದ್ರೆ ಲೂಸಿ ಇನ್ನೂ ಒಳ್ಳೆ ನಿದ್ರೆಯಲ್ಲೇ ಇದ್ಲು. ಆವಾಗ ಮೆಲ್ಲೆ ಚಿಚುಕಾಗೆ ಮನೆಯೊಳಗಡೆ ಹೋಗಿ ಬಾಗಿಲು ಹಾಕೊಂಡ್ಲು. ಅಮ್ಮಯ್ಯ, ಹೇಗೋ ತಪ್ಪಿಸ್ಕೊಂಡೆ, ಸ್ವಲ್ಪ ಬಿಟ್ಟಿದ್ರೆ ಸಿಕ್ಕಾಕೊಳ್ತಿದ್ದೆ. ಅಲ್ಲ,
ಆ ಬಾಗಿಲು ಯಾಕಷ್ಟು ಸೌಂಡ್ ಬರ್ತಾ ಇದೆ? ಅಷ್ಟು ಸೌಂಡ್ ಬಂದ್ರೂ ಕೂಡ ಈ ಲೂಸಿ ಏನೋ ಎದ್ದೇಳಲೇ ಇಲ್ಲ. ಹೇಗೋ ಬಂದಾಯ್ತೋ, ಎಲ್ಲಾನೋ ತಗೊಂಡು ಹೋಗ್ಬಿಡ್ಬೇಕು. ಹಾಗೆ ಚಿಚುಕಾಗೆ ಏನ್ ವಸ್ತುಗಳು ಇದೆ ಅಂತ ಹುಡುಕ್ತಾ ಇತ್ತು. ಅವಾಗ ಲೂಸಿ ಮನೆಯಲ್ಲಿ ಚಿಚುಕಾಗೆಗೆ ಏನೂ ಸಿಗ್ಲೇ ಇಲ್ಲ. ಏನಿದೋ, ಈ ಮನೆಯಲ್ಲಿ ಯಾವುದೇ ವಸ್ತುಗಳು ಇಲ್ಲ, ಅದಕ್ಕೇನಾ ಇವಳು ಅಷ್ಟು ಧೈರ್ಯದಿಂದ ಹೊರಗಡೆ ಹೋಗಿ ಮಲ್ಕೊಂಡಿರೋದು? ಸರಿ, ಬಂದಿದ್ದು ಬಂದಾಯ್ತೋ, ಅಡಿಗೆ ಮನೆಯೊಳಗಡೆ ಹೋಗಿ ನೋಡ್ತೀನಿ, ಅಲ್ಲಾದ್ರೂ ಏನಾದ್ರೂ ಸಿಗ್ಬೋದು. ಹಾಗಂತ ಚಿಚುಕಾಗೆ ಅಡಿಗೆ ಮನೆಯೊಳಗಡೆ ಹೋಗಿ ನೋಡಿದಾಗ ಲೂಸಿ ಪಾರಿವಾಳ ಅಲ್ಲಿ ಪಾತ್ರೆಗಳಲ್ಲಿ ಹಣನ ಬಚ್ಚಿಟ್ಟಿದ್ಲು. ಅದನ್ನ ನೋಡಿ ಸಂತೋಷದಿಂದ ಚಿಚುಕಾಗೆ ಆ ಹಣನ ತಗೊಂಡ್ಲು. ಆಮೇಲೆ ಸ್ವಲ್ಪನೂ ಶಬ್ದ ಮಾಡದೆ ಅವಳು ಲೂಸಿಯ ಮನೆಯಿಂದ ಹೊರಗಡೆ ಬಂದ್ಲು. ಇವಳು ಬುದ್ಧಿವಂತಿಕೆಯಿಂದ ಹಣ ಎಲ್ಲಾನು ಅಡಿಗೆ ಮನೇಲಿ ತಗೊಂಡೋಗಿಟ್ಟಿದ್ದಾಳೆ. ನಾನ್ ಬಿಡ್ತೀನಾ? ಹೇಗ್ ಕಂಡಿಡ್ದೆ ನೋಡಿದ್ಯಾ? ನಾಳೆ ಪಾಪ ನೋಡಿ ಅಳ್ತಾ ಇರ್ತಾಳೆ. ಹಾಗೆ ಚಿಚುಕಾಗೆ ಸಂತೋಷದಿಂದ ಅದರ ಮನೆಗೆ ಹೋಯ್ತು. ಹಾಗೆ ಆ ದಿನಾನೋ ಕಳೀತು. ಮರುದಿನ ಬೆಳಿಗ್ಗೆ ಲೂಸಿ ಪಾರಿವಾಳ ಎದ್ದು ನೋಡಿದಾಗ ಅವಳ ಮನೆಯ ಬಾಗಿಲು ತೆರೆದಿತ್ತು. ತಕ್ಷಣ ಅವಳು ಮನೆಯೊಳಗಡೆ ಹೋಗಿ ನೋಡಿದ್ಲು. ಆವಾಗ ವಸ್ತುಗಳು ಎಲ್ಲಾನು ಚೆಲ್ಲಪಿಲ್ಲಿಯಾಗಿ ಬಿದ್ದಿತ್ತು. ಅರೇ, ಕಳ್ರು ಬಂದ್ ಹಾಗಿದೆ. ಆದ್ರೆ ನನಗೆ ಶಬ್ದನೇ ಕೇಳಿಸ್ಲಿಲ್ಲ. ಶಬ್ದ ಕೇಳಿದಿದ್ರೆ ನಾನು ಎದ್ದು ಅವರನ್ನೆಲ್ಲ ಸಾಯಿಸ್ಬಿಡ್ತಿದ್ದೆ. ಸರಿ, ಹೇಗೂ ಯಾರಿಗೂ ಏನೂ ಸಿಕ್ಕಿರಲ್ಲ. ಎಷ್ಟೇ ಹುಡುಕಿದ್ರು ನಾನು ಬುದ್ಧಿವಂತಿಕೆಯಿಂದ ಹಣನ ಬೇರೆ ಜಾಗದಲ್ಲಿ ಇಟ್ಟಿದ್ದೆ. ಸರಿ, ಹೋಗೋದು ಟೀ ಹಾಕಿ ಕುಡಿತೀನಿ. ಹಾಗಂತ ಅಂದ್ಕೊಂಡು ಲೂಸಿ ಪಾರಿವಾಳ ಅವಳ ಅಡಿಗೆ ಮನೆಯೊಳಗಡೆ ಹೋಗಿ ನೋಡಿದಾಗ ಆವಾಗ ಗೊತ್ತಾಯ್ತು ಹಣ ಕಳ್ತನ ಆಗಿರೋದು. ಆವಾಗ ಅವಳು ಅಯ್ಯೋ ಅಮ್ಮ ಅಂತ ಕಿಚ್ಚಾಡಿದ್ಲು. ಅರೆ, ಕಳ್ರು ನನ್ನ ಹಣನ ಎತ್ಕೊಂಡು ಹೋಗ್ಬಿಟ್ರು. ಇಷ್ಟೆಲ್ಲ ಜೋಪಾನವಾಗಿಟ್ಟಿದ್ರು ಎತ್ಕೊಂಡು ಹೋಗಿದ್ದಾರೆ ಅಂದ್ರೆ ಕಳ್ಳ ತುಂಬಾ ಬುದ್ಧಿವಂತನೇ ಇರ್ಬೇಕು. ಹಾಗೆ ಲೂಸಿ ಪಾರಿವಾಳ ಅಳ್ತಾ ಇದ್ಲು. ಈ ವಿಷಯ ಊರಲ್ಲಿ ಎಲ್ರಿಗೂ ತಿಳಿಯಿತು. ಆದ್ರಿಂದ ಎಲ್ರು ಇನ್ನೂ ತುಂಬಾನೇ ಹೆದರ್ತಾ ಇದ್ರು. ಯಾರು ಮನೆ ಹೊರಗಡೆ ಮಲಗ್ತಾನೆ ಇರ್ಲಿಲ್ಲ. ಎಲ್ರು ಮನೆಯೊಳಗಡೆನೆ ಮಲಗ್ತಾ ಇದ್ರು. ಹೀಗಿರುವಾಗ ಟೋನಿ ಗುಬ್ಬಚ್ಚಿ ಹೇಗಾದ್ರೂ ಆ ಕಳ್ಳನನ್ನ ಕಂಡುಹಿಡಿಯಲೇಬೇಕು ಅಂತ ನಿರ್ಧಾರ ಮಾಡಿದ್ಲು. ಆದ್ರಿಂದ ಮಹಿ ಅದನ್ನ ಬರ ಕೇಳಿದ್ಲು. ಅವರಿಬ್ರು ಸೇರಿ ಕಳ್ಳನ ಕಂಡುಹಿಡಿಯಕ್ಕೆ ಒಂದು ಪ್ಲಾನ್ ಹಾಕಿದ್ರು. ಟೋನಿ, ಪ್ರತಿದಿನ ಕಳ್ತನ ನಡೀತಾ ಇದೆ, ಹೀಗೇನೆ ಹೋದ್ರೆ ಹೇಗೆ? ಹೌದ್ ಮಹಿ, ಹಗ್ಲಿಡೀ ಬಿಸ್ಲಲ್ಲಿ ಕೆಲಸ ಮಾಡಿ ಸ್ವಲ್ಪ ವಿಶ್ರಾಂತಿ ತಗೊಳ್ಳೋಣ ಅಂತ ಮನೆಗ್ ಬಂದ್ರೆ ಮನೆಯೊಳಗಡೆ ಕೂರಕ್ಕಾಗಲ್ಲ, ಸೆಕೆ ಆಗ್ತಾ ಇದೆ. ಸರಿ, ಹೊರಗಡೆ ಮಲ್ಕೊಳ್ಳೋಣ ಅಂತ ನೋಡಿದ್ರೆ ಕಳ್ರ ಕಾಟ ಬೇರೆ ತಡ್ಕೊಳಕ್ಕಾಗ್ತಿಲ್ಲ. ನನಗಂತೂ ತುಂಬಾನೇ ಕೋಪ ಬರ್ತಾ ಇದೆ. ಹೌದು ಟೋನಿ, ಆದ್ರೆ ನಾವ್ ಏನ್ ಮಾಡೋದು? ಹಾಗೆ ಅವರು ಮಾತಾಡ್ತಾ ಇದ್ದಾಗ ಟೋನಿ ಗುಬ್ಬಚ್ಚಿಗೆ ಒಂದು ಆಲೋಚನೆ ಬಂತು. ಅವಳ ಯೋಚನೆನ ತಕ್ಷಣ ಮಹಿ ಹತ್ರ ಹೇಳಿದ್ಲು. ಮಹಿ, ಇವತ್ ರಾತ್ರಿ ನಾನು ಹೊರಗಡೆನೆ ಮಲಗ್ತೀನಿ, ನಿದ್ರೆ ಮಾಡಲ್ಲ. ನಿದ್ರೆ ಮಾಡ್ತಾರೋ ನಾಟಕ ಆಡ್ತೀನಿ. ಹೇಗೂ ಕಳ್ಳ ಬಂದ ತಕ್ಷಣ ನಾನ್ ನಿನಗೆ ಕಾಲ್ ಮಾಡ್ತೀನಿ. ತಕ್ಷಣ ನೀನು ಕೂಡ ಬೇಗ ಇಲ್ಲಿಗೆ ಬಂದ್ಬಿಡು. ಸರಿ ಟೋನಿ, ಆದ್ರೆ ಕಳ್ರು ಎಷ್ಟ್ ಜನ ಅಂತ ಗೊತ್ತಿಲ್ವಲ್ಲ, ಯಾವ್ದಕ್ಕೂ ಎಲ್ಲರ ಹತ್ರನೂ ಸ್ವಲ್ಪ ಹೇಳಿಡ್ಲಾ? ಒಳ್ಳೇದೇ, ಎಲ್ಲರ ಹತ್ರನೂ ಇದ್ರ ಬಗ್ಗೆ ಹೇಳ್ಬಿಡು. ಹಾಗೆ ಆ ದಿನ ರಾತ್ರಿ ಟುನಿ ಗುಬ್ಬಚ್ಚಿ ಮನೆ ಹೊರಗಡೆ ಮಲಗಿದ್ಲು. ಆವಾಗ್ಲೇ ಚಿಚುಕಾಗೆ ಟುನಿ ಮನೆ ಹತ್ರ ಬಂದಾಗ ಟುನಿ ಗುಬ್ಬಚ್ಚಿ ಒಳ್ಳೆ ನಿದ್ರೆಯಲ್ಲಿದ್ದಾಳೆ ಅಂತ ಕನ್ಫರ್ಮ್ ಮಾಡ್ಕೊಳ್ತು. ಆದ್ರೆ ಟುನಿ ನಿದ್ರೆ ಮಾಡ್ಲಿಲ್ಲ, ನಿದ್ರೆ ಮಾಡೋ ತರ ನಾಟಕ ಮಾಡ್ತಿದ್ಲು. ಆದ್ರಿಂದ ಚಿಚುಕಾಗೆ ಅವಳ ಮನೆ ಹತ್ರ ಬಂದಿದ್ದನ್ನ ಅವಳು ನೋಡಿದ್ಲು. ಚಿಚುಕಾಗೆ ಮನೆಯೊಳಗಡೆ ಹೋಯ್ತು. ಆವಾಗ ತಕ್ಷಣ ಟುನಿ ಎದ್ದು ಮಹಿ ಹದ್ದುಗೂ ಹಾಗೂ ಎಲ್ರಿಗೂ ಕಾಲ್ ಮಾಡಿದ್ಲು. ಸ್ವಲ್ಪ ಸಮಯದಲ್ಲಿ ಮಹಿ, ಚೋಟು, ಲೂಸಿ ಎಲ್ರೂ ಟುನಿ ಗುಬ್ಬಚ್ಚಿಯ ಮನೆಗೆ ಬಂದ್ರು. ಚಿಚುಕಾಗೆ ಮನೆಯಿಂದ ಹೊರಗಡೆ ಬಂದಾಗ ಹೊರಗಡೆ ಇದ್ದ ಎಲ್ಲರನ್ನು ನೋಡಿ ತುಂಬಾನೇ ಆಶ್ಚರ್ಯಪಟ್ಟಿತು. ಆವಾಗ ಎಲ್ರೂ ಚಿಚುಕಾಗೆನ ಹಿಡ್ಕೊಂಡು ಸಿಕ್ಕಾಪಟ್ಟೆ ಹೊಡೆದ್ರು. ಆವಾಗ ಚಿಚುಕಾಗೆ ಕ್ಷಮಾಪಣೆ ಕೇಳ್ತು. ಅವಳೇ ಕಳ್ತನ ಮಾಡಿದ್ದು ಅಂತಾನೂ ಒಪ್ಕೊಳ್ತು.